ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನೀವು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು 9ನೇ ತರಗತಿಯ ಒಂದು ಪಾಠದಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳಲ್ಲಿ ದ್ರವ್ಯ ಎಂದರೇನು, ದ್ರವ್ಯಗಳಿಗೆ ಉದಾಹರಣೆ, ದ್ರವ್ಯದ ಸ್ಥಿತಿಗಳು ಯಾವುವು, ಅವುಗಳಲ್ಲಿ ಘನ ಮತ್ತು ದ್ರವದ ಗುಣಲಕ್ಷಣಗಳನ್ನು ತಿಳ್ಕೊಂಡಿದ್ರಿ. ಈ ಹೋದ ತರಗತಿಯ ಪಾಠವನ್ನು ಸ್ವಲ್ಪ ಪುನರ್ಮನನ ಮಾಡೋಣ. ಮಕ್ಕಳೇ, ನೀವೆಲ್ಲ ಗೊತ್ತಿರೋ ಹಾಗೆ ದ್ರವ್ಯ ಎಂದರೇನು ಅಂತ ತಿಳ್ಕೊಂಡಿದ್ದೀರಿ. ದ್ರವ್ಯ ಅಂದರೆ ರಾಶಿಯನ್ನು ಹೊಂದಿರುವ, ದ್ರವ್ಯ ಅಂದರೆ ಏನಪ್ಪ ಅಂದರೆ ರಾಶಿಯನ್ನು ಹೊಂದಿರುವ, ಸ್ಥಳವನ್ನು ಆಕ್ರಮಿಸುವ ಯಾವುದೇ ರಚನೆಯ ವಸ್ತುವನ್ನು ದ್ರವ್ಯ ಅಂತ ನಾವು ಕರಿತೀವಿ. ದ್ರವ್ಯಗಳಿಗೆ ಉದಾಹರಣೆ ಕೊಡಿ. ದ್ರವ್ಯಗಳಿಗೆ ಕಲ್ಲು, ಮಣ್ಣು, ನೀರು, ಗಾಳಿ ಇತ್ಯಾದಿ ದ್ರವ್ಯಗಳಿಗೆ ಉದಾಹರಣೆ. ಅದೇ ರೀತಿ ದ್ರವ್ಯಗಳ ಗುಣಲಕ್ಷಣಗಳನ್ನು ತಿಳಿಸಿ ಅಂತ. ದ್ರವ್ಯ ಒಂದನೇದು, ದ್ರವ್ಯಗಳು ಕಣಗಳಿಂದ ಮಾಡಲ್ಪಟ್ಟಿವೆ. ಎರಡನೇದು, ದ್ರವ್ಯದ ಕಣಗಳು ತುಂಬ ಚಿಕ್ಕವಾಗಿವೆ. ಅದೇ ರೀತಿ ದ್ರವ್ಯದ ಕಣಗಳ ನಡುವೆ ಖಾಲಿ ಅವಕಾಶಗಳು ಕಂಡುಬರ್ತವೆ ಅಥವಾ ಖಾಲಿ ಜಾಗಗಳು ಇರ್ತವೆ. ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸ್ತಾ ಇರ್ತವೆ. ದ್ರವ್ಯದ ಕಣಗಳು ಆಕರ್ಷಣಾ ಬಲದಿಂದ ಒಂದಕ್ಕೊಂದು ಆಕರ್ಷಿಸ್ತವೆ. ಆಕರ್ಷಣಾ ಬಲ ಇದೆ ದ್ರವ್ಯದ ಕಣಗಳ ನಡುವೆ ಅಂತ ನಾವು ತಿಳ್ಕೊಂಡ್ವಿ. ಆಮೇಲೆ ದ್ರವ್ಯದ 3 ಸ್ಥಿತಿಗಳು ಯಾವುವು ಅಂತ ತಿಳ್ಕೊಂಡ್ರಿ ಅಲ್ವಾ? ಯಾವುವು ದ್ರವ್ಯದ 3 ಸ್ಥಿತಿಗಳು? ಘನ, ದ್ರವ, ಅನಿಲ. ಮೇಜು ಒಂದು ಘನ ಏಕೆ ಅಂತ ನಾವು ತಿಳ್ಕೊಂಡ್ವಿ. ಯಾಕಂದರೆ ಮೇಜು ನಿರ್ದಿಷ್ಟ ಸುತ್ತಳತೆ ಅಥವಾ ಗಡಿಯನ್ನು ಹೊಂದಿರುತ್ತೆ. ಹಾಗಾಗಿ ಮೇಜು ಒಂದು ಘನ ವಸ್ತು ಅಂತ ನಾವು ಹೇಳಿದ್ವಿ. ನೀರು ಒಂದು ದ್ರವ ಏಕೆ ಅಂತ ನಾವು ತಿಳ್ಕೊಂಡ್ವಿ. ಏಕೆಂದರೆ ನೀರು ಹರಿಯುತ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹರಿಯುತ್ತದೆ. ಇದಕ್ಕೆ ನಿರ್ದಿಷ್ಟ ಆಕಾರವಿಲ್ಲ, ಈ ಸಂಗ್ರಾಹಕದ ಆಕಾರವನ್ನು ಹೋಲುತ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ನಾವು ಹೋದ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಘನ ಮತ್ತು ದ್ರವಗಳಿರುವಂಥ ವ್ಯತ್ಯಾಸಗಳೇನು ಅನ್ನೋದು ಕೂಡ ನಾವು ತಿಳ್ಕೊಂಡ್ವಿ. ಇವತ್ತು ನಾವು ದ್ರವ್ಯದ ಇನ್ನೊಂದು ಸ್ಥಿತಿ ಅನಿಲ ಸ್ಥಿತಿ ಅಂತ ಹೇಳಿ. ಈ ಅನಿಲ ಸ್ಥಿತಿಯ ಗುಣಲಕ್ಷಣಗಳೇನು? ಅನಿಲಕ್ಕೆ ಉದಾಹರಣೆ ಕೊಡುವುದು ನಾವು ಗಾಳಿ, ಆಕ್ಸಿಜನ್, ಹೊಗೆ ಇತ್ಯಾದಿ. ಇವು ಅನಿಲಗಳಿಗೆ ಉದಾಹರಣೆ. ನಿಮಗೆಲ್ಲ ಗೊತ್ತು ಮಕ್ಕಳೇ, ಗಾಳಿ ನಾವು ಉಸಿರಾಡಲು ಬಳಸುವಂತಹ ಗಾಳಿ, ಅದರಲ್ಲಿ ಆಕ್ಸಿಜನ್ ಇರುತ್ತೆ, ಅದು ಒಂದು ಅನಿಲ ಸ್ಥಿತಿ. ಈಗ ನೀವು ಹೊರಗೆ ಈ ಮರ ಅಲುಗಾಡೋದನ್ನ ನೋಡ್ತೀರಿ, ಬಟ್ಟೆ ಒಣಗಾಕಿದ್ರೆ ಅಲುಗಾಡೋದನ್ನ ನೋಡ್ತೀರಿ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಗಾಳಿ ಬೀಸೋದು. ಗಾಳಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ, ಆದರೆ ಗಾಳಿ ಬೀಸ್ತಾ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದು ಒಂದು ಅನಿಲಕ್ಕೆ ಉದಾಹರಣೆ. ಗಾಳಿ ಅನ್ನೋದು ಒಂದು ಅನಿಲಕ್ಕೆ ಉದಾಹರಣೆ. ಹಾಗಾದರೆ ಈ ಅನಿಲದ ಲಕ್ಷಣಗಳೇನು? ನಾವು ಘನ, ದ್ರವದಲ್ಲಿರುವಂಥ ಕಣಗಳು ಯಾವ ರೀತಿ ಇರ್ತವೆ ಅಂತ ನಾವು ತಿಳ್ಕೊಂಡ್ವಿ. ಘನದಲ್ಲಿ ಕಣಗಳು ಬಹಳ ಒತ್ತೊತ್ತಾಗಿರ್ತವೆ ತಿಳ್ಕೊಂಡ್ವಿ. ದ್ರವದಲ್ಲಿ ಕಣಗಳು ಒತ್ತೊತ್ತಾಗಿದ್ದರೂ ಅವುಗಳ ನಡುವಿನ ಆಕರ್ಷಣಾ ಬಲ ಕಡಿಮೆ ಇರೋದ್ರಿಂದ ಅವು ಒಂದೊಂದೊಂದು ಬಿಟ್ಟು ಹೋಗ್ತವೆ, ಆದ್ದರಿಂದ ಅದು ಹರಿಯುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಆದರೆ ಅನಿಲದಲ್ಲಿ ಕಣಗಳು ಯಾವ ರೀತಿ ಇರ್ತವೆ? ಅನಿಲದಲ್ಲಿ ಕಣಗಳು ಸ್ವತಂತ್ರವಾಗಿ ಓಡಾಡ್ಕೊಂಡಿರ್ತವೆ, ಚಲಿಸ್ತಾ ಇರ್ತವೆ, ಬಹಳ ದೂರ ಇರ್ತವೆ ಅಲ್ವಾ? ಹಾಗಾದರೆ ಅವು
ಸ್ವತಂತ್ರವಾಗಿ ಕಣಗಳು ಇರ್ತವೆ ದೂರ ದೂರ ಅಂದಾಗ ಅವುಗಳ ನಡುವಿನ ಆಕರ್ಷಣಾ ಬಲ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಹೌದು, ಅವುಗಳ ನಡುವಿನ ಆಕರ್ಷಣಾ ಬಲ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ಕಣಗಳು ಸ್ವತಂತ್ರವಾಗಿ ಓಡಾಡ್ಕೊಂಡಿರ್ತವೆ ಅನಿಲದಲ್ಲಿ. ನೋಡಿ, ಒಂದೇದು ಗುಣಲಕ್ಷಣ, ಕಣಗಳು ಸ್ವತಂತ್ರವಾಗಿ ಚಲಿಸುತ್ತವೆ. ಕಣಗಳ ನಡುವಿನ ಆಕರ್ಷಣಾ ಬಲ ಹೆಚ್ಚು, ಆಕರ್ಷಣಾ ಬಲ ಕಡಿಮೆ, ತುಂಬಾ ಕಡಿಮೆ. ತುಂಬಾ ಕಡಿಮೆ. ಈ ಅನಿಲದ ಕಣಗಳ ಸಂಕೋಚನೆ ಹೆಚ್ಚಾಗಿರುತ್ತೆ, ಹೆಚ್ಚು ಸಂಕುಚಿಸುತ್ತವೆ. ಹೆಚ್ಚು ಸಂಕೋಚನೆಗೊಳ್ಳುತ್ತವೆ. ಕಣಗಳು ಹೆಚ್ಚು ಸಂಕೋಚನೆಗೊಳ್ಳುತ್ತವೆ ಅನಿಲಗಳು. ಇದು ಅನಿಲದ ಗುಣಲಕ್ಷಣಗಳು. ಕಣಗಳು ಸ್ವತಂತ್ರವಾಗಿ ಚಲಿಸುತ್ತವೆ, ಕಣಗಳ ನಡುವಿನ ಆಕರ್ಷಣ ಬಲ ತುಂಬಾ ಕಡಿಮೆ ಇರುತ್ತೆ, ಹೆಚ್ಚು ಸಂಕೋಚನಗೊಳ್ಳುತ್ತವೆ, ಇವುಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ, ನಿರ್ದಿಷ್ಟ ಗಾತ್ರವಿದೆ. ಅದೇ ರೀತಿ ಇದು ಸಂಗ್ರಾಹಕದ ಆಕಾರವನ್ನು ಹೋಲುತ್ತದೆ. ಇದು ಕೂಡ ನೀರಿನ ಹಾಗೆ ಸಂಗ್ರಾಹಕದ ಆಕಾರವನ್ನ ಹೋಲುತ್ತದೆ. ನೋಡಿ, ನಿರ್ದಿಷ್ಟ ಆಕಾರವಿಲ್ಲ, ನಿರ್ದಿಷ್ಟ ಗಾತ್ರ ಇರುತ್ತೆ. ಈಗ ಅನಿಲಗಳನ್ನು ಕೂಡ ನಾವು ಲೀಟರ್ ಅಥವಾ ಈ ರೀತಿ ಹೇಳ್ಬೋದು. ಸಂಗ್ರಾಹಕದ ಆಕಾರವನ್ನ ಹೋಲುತ್ತವೆ. ಸಂಗ್ರಾಹಕದ ಆಕಾರವನ್ನು, ಇವು ಅನಿಲಗಳ ಗುಣಲಕ್ಷಣಗಳು. ಅನಿಲಗಳ ಗುಣಲಕ್ಷಣ ಇದು ಇನ್ನೊಂದು ನಾವು ತಿಳ್ಕೋಬೇಕು. ಇವು ಹೆಚ್ಚು ಸಂಕೋಚನೆಗೆ ಒಳಗಾಗುತ್ತವೆ. ನೋಡಿ, ಹೆಚ್ಚು ಸಂಕೋಚನೆಗೆ ಒಳಗಾಗೋದ್ರಿಂದ ನೀವೆಲ್ಲ ಕೇಳಿರ್ಬೋದು LPG ಅಂತ ನೀವು ಕೇಳಿರ್ಬೋದು, ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್. ಆ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅನ್ನ ಹೆಚ್ಚು ಸಂಕುಚಿಸಿ ಸಿಲಿಂಡರ್ನಲ್ಲಿ ತುಂಬುತ್ತಾರೆ. LPG ಅಂದ್ರೆ ಏನಪ್ಪಾ ಅಂದ್ರೆ ದ್ರವಿತ ಪೆಟ್ರೋಲಿಯಂ ಅನಿಲ. ಇದು ಕೂಡ ಒಂದು ಅನಿಲ, ದ್ರವಿತ ಪೆಟ್ರೋಲಿಯಂ ಅನಿಲ. ಇನ್ನೊಂದು ಬರುತ್ತೆ CNG, ಸಂಕುಚಿತ ನೈಸರ್ಗಿಕ ಅನಿಲ. ಸಂಕುಚಿತ ನೈಸರ್ಗಿಕ ಅನಿಲ. ಇವು ನಾವು ದಿನನಿತ್ಯ ಬಳಸುವಂತಹ ಅನಿಲಗಳು, ನಮ್ಮ ಗೃಹೋಪಯೋಗಿ ಅನಿಲಗಳು. LPG ದ್ರವಿತ ಪೆಟ್ರೋಲಿಯಂ ನೋಡಿರ್ಬೋದು, ಕೆಂಪು ಸಿಲಿಂಡರ್ ನಲ್ಲಿ ಇದನ್ನ ಸಂಗ್ರಹಿಸಿರ್ತಾರೆ. ಪೆಟ್ರೋಲಿಯಂ ಅನಿಲವನ್ನ ಹೆಚ್ಚು ಒತ್ತಡದಲ್ಲಿ ಸಂಕುಚನೆ ಮಾಡೋದ್ರಿಂದ ಅದು ದ್ರವ ರೂಪಕ್ಕೆ ಬರುತ್ತೆ. ಅದನ್ನ ದ್ರವಿತ ಪೆಟ್ರೋಲಿಯಂ ಅನಿಲವನ್ನ ಅಂತ ನಾವು ಕರಿತೀವಿ. LPG ನಾವು ಇದನ್ನ ಅಡುಗೆ ಇಂಧನವಾಗಿ ಬಳಸ್ತೀವಿ. CNG ಇನ್ನೊಂದು ಸಂಕುಚಿತ ನೈಸರ್ಗಿಕ ಅನಿಲ. ಇದು ಕೂಡ
ಕೂಡ ಅಷ್ಟೇ, ಇದನ್ನು ಕೂಡ ವಾಹನಗಳಲ್ಲಿ ಇಂಧನವಾಗಿ ಬಳಸ್ತಾರೆ. ಇವೆರಡೂ ಕೂಡ ಪರಿಸರ ಮಾಲಿನ್ಯ ಅಥವಾ ವಾಯು ಮಾಲಿನ್ಯವನ್ನು ಕಡಿಮೆ ಮಾಡುವಂಥವು. ಇವೆರಡರಲ್ಲಿ ಏನು ಗುಣ ಇದೆ ಅಂದಾಗ ಗೊತ್ತೇನೆ, ಅನಿಲಗಳು ಸಂಕುಚನ ಹೆಚ್ಚಾಗ್ತವೆ ಅಂತ, ಕಂಪ್ರೆಸ್ ಜಾಸ್ತಿ ಆಗ್ತವೆ ಅಂತ. ಈ ಅನಿಲಗಳನ್ನು ಹೆಚ್ಚು ಒತ್ತಡದಲ್ಲಿ ಸಂಕುಚಿಸಿದಾಗ ಅವು ದ್ರವರೂಪಕ್ಕೆ ಬರ್ತವೆ. ಅದನ್ನು ಸಿಲಿಂಡರ್ನಲ್ಲಿ ಹೆಚ್ಚು ಒತ್ತಡದಲ್ಲಿ ಸಂಗ್ರಹಿಸಿಡುವುದು. ಆ ಗುಣ ಅನಿಲಕ್ಕೆ ಇರುವಂಥದ್ದು. ಮತ್ತೆ ನೋಡಿ, ನಾವೀಗ ಘನ, ದ್ರವ, ಅನಿಲ ಈ ಮೂರು ಸ್ಥಿತಿಗಳನ್ನು ನಾವೀಗ ನೋಡಿದ್ವಿ. ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ, ಈ ಅನಿಲದ ಕಣಗಳು ಯಾದೃಚ್ಛಿಕ ಚಲನೆ, ಎಲ್ಲಿ ಬೇಕೋ ಅಲ್ಲೇ ಸ್ವತಂತ್ರವಾಗಿ ಓಡಾಡ್ಕೊಂಡಿರ್ತಾರೆ. ಯಾದೃಚ್ಛಿಕ ಚಲನೆ ಅಂತ ನಾವು ಕರೀತೀವಿ. ಈ ಯಾದೃಚ್ಛಿಕವಾಗಿ ಚಲಿಸ್ತಾ ಇರ್ತವೆ ಅನಿಲದ ಕಣಗಳು, ಯಾದೃಚ್ಛಿಕವಾಗಿ ಚಲಿಸ್ತಾ ಇರ್ತವೆ. ಇದಿಷ್ಟು ನಾವು ತಿಳ್ಕೊಂಡ್ವಿ. ಘನ, ದ್ರವ, ಅನಿಲ, ದ್ರವ್ಯದ ಸ್ಥಿತಿಗಳು, ಅವುಗಳಿಗಿರುವಂತಹ ಹೋಲಿಕೆಗಳು. ನೋಡಿ, ಘನಕ್ಕೆ ನಿರ್ದಿಷ್ಟ ಆಕಾರ ಇದೆ, ನಿರ್ದಿಷ್ಟವಾದ ಗಾತ್ರ ಇದೆ, ನಿರ್ದಿಷ್ಟವಾದ ಗಡಿ ಅಥವಾ ಸುತ್ತಳತೆ ಇರುತ್ತೆ ಅಲ್ವಾ. ಘನಗಳು ಕಠಿಣವಾಗಿರ್ತವೆ. ಘನಗಳಲ್ಲಿ ಕಣಗಳು ಬಹಳ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿದೆ. ಅದಕ್ಕೆ ಕಾರಣ ಅವುಗಳ ನಡುವೆ ಇರುವ ಆಕರ್ಷಣ ಬಲ. ಅದೇ ದ್ರವಕ್ಕೆ ಬಂದಾಗ ನಿರ್ದಿಷ್ಟ ಆಕಾರವಿಲ್ಲ, ಸಂಗ್ರಾಹಕದ ಆಕಾರವನ್ನು ಹೋಲುತ್ತವೆ. ಅಂದರೆ ಯಾವ ಪಾತ್ರೆಗೆ ಹಾಕ್ತೀವೋ ಆಕಾರವನ್ನು ಹೋಲುತ್ತವೆ. ಅದೇ ರೀತಿ ಕಣಗಳ ನಡುವೆ ಆಕರ್ಷಣ ಬಲ ಕಡಿಮೆ ಇರುತ್ತೆ. ದ್ರವಗಳು ಹರಿಯುತ್ತವೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಿಯುತ್ತವೆ, ಅದು ನೋಡಿದ್ವಿ ನಾವು. ಅದೇ ಅನಿಲಕ್ಕೆ ಬಂದಾಗ ಅನಿಲದಲ್ಲಿ ಕೂಡ ಅನಿಲದ ಕಣಗಳು ಸ್ವತಂತ್ರವಾಗಿ ಯಾದೃಚ್ಛಿಕವಾಗಿ ಚಲಿಸ್ತವೆ. ಎರಡನೇದಾಗಿ ಅವುಗಳ ನಡುವೆ, ಕಣಗಳ ನಡುವೆ ಆಕರ್ಷಣ ಬಲ ತುಂಬ ಕಡಿಮೆ ಇರುತ್ತೆ. ಇವುಗಳು ಹೆಚ್ಚು ಸಂಕೋಚನೆಯನ್ನು ಹೊಂದಿರ್ತವೆ, ಕಂಪ್ರೆಷನ್ ಜಾಸ್ತಿ ಇರುತ್ತೆ. ಅದೇ ರೀತಿ ಇವುಗಳಿಗೆ ನಿರ್ದಿಷ್ಟ ಆಕಾರ ಇಲ್ಲ, ನಿರ್ದಿಷ್ಟ ಗಾತ್ರ ಇದೆ. ಕಣಗಳ ನಡುವೆ ಆಕರ್ಷಣ ಬಲ ತುಂಬ ಕಡಿಮೆ ಇರುತ್ತೆ ಅಂತ. ಈ ಅನಿಲಗಳಿಗೆ ಸಂಕೋಚನೆ ಜಾಸ್ತಿ ಇರೋದ್ರಿಂದ ನಾವು ಏನು ಮಾಡ್ತೀವಿ, ಪೆಟ್ರೋಲಿಯಂ ಅನಿಲವನ್ನು ಸಿಲಿಂಡರ್ಗಳಲ್ಲಿ ತುಂಬುತ್ತಾರೆ ಅಧಿಕ ಒತ್ತಡದಲ್ಲಿ. ಅದೇ ರೀತಿ ನೈಸರ್ಗಿಕ ಅನಿಲವನ್ನು ಸಿಲಿಂಡರ್ಗಳಲ್ಲಿ ತುಂಬಿ ಇಂಧನವಾಗಿ ಬಳಸ್ತಾ ಇದ್ದೀವಿ. ಇದಿಷ್ಟು ನಾವು ಹೋಲಿಕೆಗಳನ್ನು, ವ್ಯತ್ಯಾಸಗಳನ್ನು ನಾವೀಗ ನೋಡುವುದು. ಈಗ ಮುಂದೆ ಈ ದ್ರವ್ಯದ ಸ್ಥಿತಿಗಳನ್ನು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಯಿಸಬಹುದೇ? ನೋಡಿ, ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಬಹುದೇ? ದ್ರವ್ಯದ ಸ್ಥಿತಿಗಳನ್ನು ಬದಲಾಯಿಸಬಹುದೇ? ಬದಲಾಯಿಸಬಹುದು. ನೋಡಿ, ದ್ರವ್ಯದಲ್ಲಿ ಮೂರು ಸ್ಥಿತಿ, ಘನ, ದ್ರವ, ಅನಿಲ ಅಂತ ಹೇಳ್ಬಿಟ್ಟು ಮೂರು ಸ್ಥಿತಿಗಳಿವೆ. ಈ ಮೂರು ಸ್ಥಿತಿಗಳನ್ನು ನಾವು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಯಿಸಬಹುದಾ? ಹೌದಾ? ಉದಾಹರಣೆಗೆ ನೀವು ಮಂಜುಗಡ್ಡೆ ಬಿಸಿಲಿಗಿಟ್ಟರೆ ಅದು ಕರಗ್ತಾ ಬರುತ್ತೆ, ಕರಗಿ ನೀರಾಗುತ್ತೆ ಅಲ್ವಾ. ಅದೇ ನೀರನ್ನು ನಾವು ಫ್ರಿಜ್ಜಲ್ಲಿ 0 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ನಾವು ಇಟ್ಟಾಗ ಅದೇ ನೀರು ಮತ್ತೆ ಮಂಜುಗಡ್ಡೆ ಆಗುತ್ತೆ. ಮತ್ತೆ ಅದೇ ಮಂಜುಗಡ್ಡೆ ಮತ್ತೆ ಏನಾಗುತ್ತೆ, ನೀರಾಗುತ್ತೆ. ಇಲ್ಲಿ ನೋಡಿ, ಮಂಜುಗಡ್ಡೆ ಮೊದಲು ಘನ ಇತ್ತು, ಅದು ಕರಗಿ ನೀರಾದಾಗ ದ್ರವ ಆಯಿತು. ಮತ್ತು ಅದೇ ನೀರನ್ನು ನಾವು ಬಿಸಿ ಮಾಡೋಣ, ಕುದಿಸಿದಾಗ ಏನಾಯಿತು, ಹಬೆ ಬರುತ್ತೆ. ಹಬೆ ಅನಿಲ ಸ್ಥಿತಿಗೆ ಬರುತ್ತೆ. ಅದೇ ಹಬೆಯನ್ನು ತಂಪು ಮಾಡಿದಾಗ ಮತ್ತೆ ನೀರಾಗುತ್ತೆ. ಅದೇ ನೀರನ್ನು ಇನ್ನೂ ತಂಪು ಮಾಡಿದಾಗ ಮತ್ತೆ ಮಂಜುಗಡ್ಡೆ ಆಗುತ್ತೆ. ಈ ರೀತಿ ನಾವು ದ್ರವ್ಯವನ್ನು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಯಿಸಬಹುದು ಅಂತ ಈ ಒಂದು ಉದಾಹರಣೆಯನ್ನು ನೋಡಿ ನಾವು ತಿಳ್ಕೊಂಡ್ವಿ. ಯಾವುದೇ ದ್ರವ್ಯ ಆಗಿರ್ಬೋದು, ಅದನ್ನು ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾಯಿಸಬಹುದು. ಘನದಿಂದ ದ್ರವ, ದ್ರವದಿಂದ ಅನಿಲ, ಅನಿಲದಿಂದ ಮತ್ತೆ ದ್ರವ, ದ್ರವದಿಂದ ಮತ್ತೆ ಘನ.
ಈ ರೀತಿ ನಾವು ದ್ರವ್ಯದ ಸ್ಥಿತಿಯನ್ನು ಬದಲಾಯಿಸಬಹುದು. ಈ ಒಂದು ದ್ರವ್ಯದ ಸ್ಥಿತಿಗಳನ್ನು ಬದಲಾಯಿಸುವ ಸಂದರ್ಭಗಳಲ್ಲಿ ನಾವು ಕೆಲವು ನಿರ್ದಿಷ್ಟ ತಾಪದಲ್ಲಿ, ನಿರ್ದಿಷ್ಟ ಒತ್ತಡದಲ್ಲಿ ಅವು ಬದಲಾಗ್ತವೆ ಮಕ್ಕಳು. ಆ ದ್ರವ್ಯಗಳು ತಮ್ಮ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ಳುವುದು ಈ ಎರಡು ಕಾರಣಗಳಿಂದ. ಒಂದು ತಾಪ ಮತ್ತೆ ಇನ್ನೊಂದು ಒತ್ತಡ. ತಾಪ ಮತ್ತು ಒತ್ತಡ ಇವು ಹೇಗೆ ಪ್ರಭಾವ ಬೀರುತ್ತವೆ ದ್ರವ್ಯದ ಸ್ಥಿತಿ ಬದಲಾವಣೆಯಲ್ಲಿ? ಘನ ಇದ್ದದ್ದು ದ್ರವ ಆಗುವಾಗ, ದ್ರವ ಇದ್ದಿದ್ದು ಅನಿಲ ಆಗುವಾಗ ಯಾವ ರೀತಿ ಬದಲಾವಣೆಯನ್ನ ಇವು ಉಂಟು ಮಾಡಿಕೊಳ್ತವೆ? ಅದು ಎರಡು ಅಂಶಗಳು ಕಾರಣ ನೋಡಿ. ನಮ್ಮ ಭೂಮಿಯಲ್ಲೇ ತಗೊಳ್ಳಿ, ನಮ್ಮ ಭೂಮಿಯಲ್ಲೇ ಈ ದ್ರವ್ಯದ ಈ ಮೂರೂ ಸ್ಥಿತಿಗಳಿಗೆ ಕಾರಣ ತಾಪ ಮತ್ತು ಒತ್ತಡ. ಹೇಗೆ ಕಾರಣವಾಗುತ್ತೆ? ಉದಾಹರಣೆ ಮಂಜುಗಡ್ಡೆ ತಗೊಳ್ಳಿ. ಮಂಜುಗಡ್ಡೆ ಯಾವ ಸ್ಥಿತಿ? ಘನ. ಮಂಜುಗಡ್ಡೆಗೆ ತಾಪ ಕೊಟ್ಟರೆ ತಾನೆ ಅದು ದ್ರವ ಸ್ಥಿತಿಗೆ ಬರುತ್ತೆ. ದ್ರವವನ್ನು ಕುದಿಸಿದಾಗ ತಾನೆ ಮತ್ತು ಅದು ತಾಪ ಕೊಡ್ತೀವಲ್ಲ, ಯಾವ ಸ್ಥಿತಿಗೆ ಬರುತ್ತೆ? ಅನಿಲ ಸ್ಥಿತಿಗೆ ಬರುತ್ತೆ. ಹಾಗೆ ಆಗುತ್ತೆ. ಇಲ್ಲಿ ಯಾವುದಪ್ಪ ಪ್ರಭಾವ ಬೀರುವುದು ಅಂದ್ರೆ ತಾಪ ಅಲ್ವಾ? ಮಂಜುಗಡ್ಡೆಗೆ ಉಷ್ಣ ಕೊಟ್ಟು ಅದರಲ್ಲಿ ತಾಪ ದ್ರವ ಮಾಡಿತು, ದ್ರವ ಅನಿಲವಾಯಿತು. ಅದಕ್ಕೆ ಮುಖ್ಯ ಕಾರಣ ತಾಪವೇ ಕಾರಣ. ಇಂತಿಷ್ಟು ಒತ್ತಡ ಅಂತ ಇರುತ್ತೆ ನಮ್ಮ ಭೂಮಿಯ ಒತ್ತಡ. ಭೂಮಿಯಲ್ಲಿ ಒತ್ತಡ, ನಮ್ಮ ಅಟ್ಮಾಸ್ಫಿಯರ್, ವಾತಾವರಣದ ಒತ್ತಡ ಕಾರಣ. ಒತ್ತಡ ಮತ್ತು ಆ ತಾಪವೇ ಕಾರಣ. ಒತ್ತಡ ಜಾಸ್ತಿ ಇದ್ರೆ ಮತ್ತೆ ಇನ್ನೊಂದಾಗುತ್ತೆ. ಒತ್ತಡ ಹೆಚ್ಚಾಗ್ತಿದ್ದಂಗೆ ಮತ್ತೆ ದ್ರವ್ಯದ ಸ್ಥಿತಿ ಮತ್ತೆ ಬದಲಾಗ್ತಾ ಹೋಗುತ್ತೆ, ಕಡಿಮೆ ಆದರೆ ಬದಲಾಗ್ತಾ ಹೋಗುತ್ತೆ. ನೋಡಿ, ನಾವು ಇಲ್ಲಿ ಯಾವ LPGಯನ್ನು ಅಧಿಕ ಒತ್ತಡದಲ್ಲಿ ಅನಿಲವನ್ನು ಸಂಕುಚಿಸಿದಾಗ ಏನಾಯಿತು? ದ್ರವ ಸ್ಥಿತಿಗೆ ಬಂತು ನೋಡಿ. ಒತ್ತಡ ಹೆಚ್ಚಾದಂತೆ ಅನಿಲ ದ್ರವ ಸ್ಥಿತಿಗೆ ಬರುತ್ತೆ, ಇನ್ನೂ ಹೆಚ್ಚಾದರೆ ಘನ ಸ್ಥಿತಿಗೆ ಬರುತ್ತೆ ಒತ್ತಡ. ಹೀಗೆ ಒತ್ತಡ ಮತ್ತು ತಾಪಗಳು ದ್ರವ್ಯದ ಸ್ಥಿತಿ ಬದಲಾವಣೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವೆ ಅಂತ ಹೇಳಿ, ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಈಗ ನೋಡಿ, ಹೌದಾ, ಒಂದು ಚಟುವಟಿಕೆ ಮೂಲಕ ನಾವು ಇದನ್ನ ನೋಡಬಹುದು. ಒಂದು ಚಟುವಟಿಕೆ ಮೂಲಕ ದ್ರವ್ಯದ ಸ್ಥಿತಿ ಬದಲಾವಣೆ ಯಾವ ರೀತಿ ಆಗುತ್ತೆ ಅಂತ ನಾವು ನೋಡಬಹುದು. ಈಗ ಭೂಮಿಯ ಮೇಲೆ ಮೂರೂ ಸ್ಥಿತಿಗಳಲ್ಲಿ ಸಿಗುವ ಒಂದು ದ್ರವ್ಯ ಅಂದ್ರೆ ಅದು ನೀರು ಅಲ್ವಾ? ನೀರು ಮೂರೂ ಸ್ಥಿತಿಗಳಲ್ಲಿ ದೊರೆಯುವ ಏಕೈಕ ದ್ರವ್ಯ. ಮಂಜುಗಡ್ಡೆ ಅದು ಕೂಡ ನೀರಿನ ರೂಪವೇ. ನಾವು ಕುಡಿಯುವ ನೀರು ದ್ರವ ರೂಪ. ಹಬೆ ಕುದಿಸಿದಾಗ ಹಬೆ ಏನು ಬರುತ್ತೆ ಅದು ಅನಿಲ ರೂಪ. ಮೂರೂ ಸ್ಥಿತಿಗಳಲ್ಲೂ ಸಿಗುತ್ತೆ ನೀರು. ಸಾಮಾನ್ಯ ತಾಪ ಮತ್ತು ಒತ್ತಡದಲ್ಲಿ ಮೂರು ನೋಡಿ, ಇದು ಬಹಳ ಮುಖ್ಯವಾದ ಅಂಶ. ಸಾಮಾನ್ಯ ತಾಪ ಮತ್ತು ಒತ್ತಡದಲ್ಲಿ ನೀರು ಮೂರು ಸ್ಥಿತಿಗಳಲ್ಲೂ ಸಿಗುತ್ತೆ. ದ್ರವ ರೂಪದಲ್ಲೂ ಸಿಗುತ್ತೆ, ಘನ ರೂಪದಲ್ಲೂ ಸಿಗುತ್ತೆ ಮತ್ತು ಅನಿಲ ರೂಪದಲ್ಲೂ ಕೂಡ ಸಿಗುತ್ತೆ. ಈಗ ಒಂದು ಪ್ರಯೋಗದ ಮೂಲಕ ನಾವು ಈ ದ್ರವ್ಯದ ಸ್ಥಿತಿ ಹೇಗೆ ಬದಲಾಗುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಈಗೇನಪ್ಪ ಅಂದರೆ ಒಂದು ಬೀಕರ್ ತಗೊಳ್ಳೋಣ. ಒಂದು ಬೀಕರಲ್ಲಿ ಮಂಜುಗಡ್ಡೆ, ಆ ಮಂಜುಗಡ್ಡೆಯನ್ನು ತಾಕುವಂತೆ ಒಂದು ಉಷ್ಣತಾ ಮಾಪಕ, ಒಂದು ಆಧಾರ ಸ್ತಂಭ, ಇದನ್ನ ಕಾಯಿಸ್ತಾ ಹೋಗೋಣ. ಮಂಜುಗಡ್ಡೆಯನ್ನು ಕಾಯಿಸ್ತಾ ಹೋಗೋಣ. ಒಂದು ಗಾಜಿನ ಕಡ್ಡಿ, ಇದು ಗಾಜಿನ ಕಡ್ಡಿ, ಇದು ತಾಪಮಾಪಕ, ಬೀಕರ್,
ಮಂಜುಗಡ್ಡೆ, ಮಧ್ಯಸಾರ ದೀಪ, ಆಧಾರ ಸ್ತಂಭ, ಆಧಾರ ಸ್ತಂಭ. ನೋಡಿ ಮಕ್ಕಳು, ಇಲ್ಲಿ ಏನೋ ಒಂದು ಬೀಕರ್ನಲ್ಲಿ ಮಂಜುಗಡ್ಡೆ ತಗೊಂಡಿದ್ದೀನಿ, ಅದನ್ನ ಒಂದು ತಾಪಮಾನಕ್ಕೆ ಇಟ್ಟಿದ್ದೀನಿ. ಇದೊಂದು ಗಾಜಿನ ಕಟ್ಟಿ ಕಲ್ಕೊಂಡಿದ್ದೀನಿ. ಇದು ಆಧಾರ ಸ್ತಂಭ, ಮಧ್ಯಸಾರ ದೀಪ. ಉಷ್ಣವನ್ನ ಕೊಡ್ತಾ ಹೋಗ್ತೀನಿ. ಈ ಉಷ್ಣವನ್ನ ಕೊಡ್ತಾ ಹೋದಾಗ ಇದು ಮಂಜುಗಡ್ಡೆ ಏನಾಗುತ್ತೆ, ಇದು ಘನರೂಪದಲ್ಲಿದೆ. ಮಂಜುಗಡ್ಡೆ ಯಾವ ರೂಪದಲ್ಲಿದೆ? ಘನರೂಪದಲ್ಲಿದೆ. ಈ ಘನರೂಪದ ಮಂಜುಗಡ್ಡೆ ಕರುತ್ತಾ ಬರುತ್ತೆ. ಘನರೂಪದ ಮಂಜುಗಡ್ಡೆ ಕರುತ್ತಾ ಬರುತ್ತೆ. ಇಲ್ಲಿ ತಾಪಮಾನದಲ್ಲಿ ತಾಪ ಏನಾಗುತ್ತೆ, ಜಾಸ್ತಿ ಆಗ್ತಾ ಬರುತ್ತೆ. ತಾಪಮಾಪಕದಲ್ಲಿ ತಾಪ ಜಾಸ್ತಿ ಆಗ್ತಾ ಬರುತ್ತೆ. ಜಾಸ್ತಿ ಆಗಿದ್ರೆ ಎಷ್ಟು? 0 ಡಿಗ್ರಿ ಸೆಲ್ಸಿಯಸ್ಗೆ ಬಂದು ನಿಲ್ಲುತ್ತೆ ಮಕ್ಕಳೇ. 0 ಡಿಗ್ರಿ ಸೆಲ್ಸಿಯಸ್ಗೆ ಬಂದು ನಿಲ್ಲುತ್ತೆ. ನೋಡಿ ಮಕ್ಕಳೇ, ಈ ಪ್ರಯೋಗದಲ್ಲಿ ಮಂಜುಗಡ್ಡೆ ತಗೊಂಡಿದ್ದೀನಿ. ಮಂಜುಗಡ್ಡೆಯನ್ನು ನಾನು ನಿಧಾನವಾಗಿ ಕಾಯಿಸ್ತಾ ಹೋಗ್ತೀನಿ. ಈ ಕಾಯಿಸೋಕ್ಕಿಂತ ಮುಂಚೆ ನಾವು ಈ ತಾಪಮಾಪಕದಲ್ಲಿ ಈ ಮಂಜುಗಡ್ಡೆಯ ತಾಪವನ್ನು ದಾಖಲೆ ಮಾಡಿಟ್ಕೊಳ್ಳೋಣ. ನಿಧಾನವಾಗಿ ಕಾಯಿಸ್ತಾ ಹೋಗ್ತೀನಿ. ನಿಧಾನವಾಗಿ ಕಾಯಿಸ್ತಾ ಹೋದಂಗೆ ಈ ಘನರೂಪದ ಮಂಜುಗಡ್ಡೆ ಕರಗಿ ನೀರಾಗಿ ದ್ರವ ರೂಪಕ್ಕೆ ಬರುತ್ತೆ. ಘನರೂಪದ ಮಂಜುಗಡ್ಡೆ ದ್ರವ ರೂಪಕ್ಕೆ ಬರುತ್ತೆ. ಮತ್ತೆ ತಾಪಮಾಪಕದಲ್ಲಿ ನೀವು ತಾಪವನ್ನು ನೋಡಿ, ಅದು ಸಂಪೂರ್ಣವಾಗಿ ಘನಸ್ಥಿತಿಯಿಂದ ದ್ರವ ರೂಪಕ್ಕೆ ಬಂದಾಗಲೂ ಕೂಡ ಮೊದಲು ಎಷ್ಟಿತ್ತು ತಾಪ ಅಷ್ಟೇ ತೋರಿಸ್ತಾ ಇರುತ್ತೆ ತಾಪಮಾಪಕದಲ್ಲಿ. ಹಾಗಾದ್ರೆ ಮಕ್ಕಳೇ, ನಾವು ಕೊಡುತ್ತಿರುವಂತಹ ಉಷ್ಣ ಎಲ್ಲೋಯಿತು? ನಾವು ಗೊತ್ತಿದ್ದಂಗೆ ನಮ್ಗೆ ಗೊತ್ತೇ ಇದೆ, ಉಷ್ಣ ಹೆಚ್ಚಾದಂತೆ ತಾಪವೂ ಕೂಡ ಹೆಚ್ಚಾಗಬೇಕು ಅಂತ. ಆದರೆ ಇಲ್ಲಿ ಆ ರೀತಿ ಆಗ್ತಾ ಇದೆ. ತಾಪ ಮೊದಲು ಎಷ್ಟು ತೋರಿಸ್ತಿತ್ತೋ ಅದು ಘನರೂಪದಿಂದ ದ್ರವರೂಪಕ್ಕೆ ಬಂದಾಗಲೂ ಕೂಡ ಅಲ್ಲಿ ಅಷ್ಟೇ ತಾಪವನ್ನು ಅದು ತೋರಿಸ್ತಾ ಇದೆ. ನಂತರ ನಾವು ಹೆಚ್ಚು ಕಾಯಿಸ್ತಾ ಹೋದಂಗೆ ಇಲ್ಲಿ ದ್ರವರೂಪದ ಒಂದು ನೀರು ಆವಿಯಾಗಕ್ಕೆ ಶುರುವಾಗುತ್ತೆ. ಆಗಲೂ ಕೂಡ ನೀವು ತಾಪವನ್ನು ದಾಖಲಿಸಿ, ಎಷ್ಟಿರುತ್ತೆ ಅಂತ ತಾಪವನ್ನು ದಾಖಲಿಸಿ. ಕುದಿಯುವಾಗ ನೋಡಿ ಆಗಲೂ ಕೂಡ ತಾಪವನ್ನು ದಾಖಲಿಸಿ. ಈಗ ನಾವು ದ್ರವನ ಬಿಂದು ಅಂದ್ರೆ ಏನು? ದ್ರವನ ಬಿಂದು ಅಂದ್ರೆ ಏನು? ದ್ರವನ ಗುಪ್ತೋಷ್ಣ ಅಂದ್ರೆ ಏನು? ಅದೇ ರೀತಿ ಕುದಿ ಬಿಂದು ಅಂದ್ರೆ ಏನು? ಆವೀಕರಣ ಗುಪ್ತೋಷ್ಣ ಅಂದ್ರೆ ಏನು? ಇದರಿಂದ ನಮಗೆ ಗೊತ್ತಾಗುತ್ತೆ. ನೋಡಿ, ದ್ರವನ ಬಿಂದು ಅಂದ್ರೆ ಏನಪ್ಪ ಅಂದ್ರೆ ಯಾವ ತಾಪದಲ್ಲಿ ಘನವಸ್ತುವು, ಯಾವ ನಿರ್ದಿಷ್ಟ ತಾಪದಲ್ಲಿ ಘನವಸ್ತುವು ದ್ರವ ರೂಪಕ್ಕೆ ಬರುತ್ತೋ ಆ ಒಂದು ತಾಪವನ್ನು ಅದರ ದ್ರವಣ ಬಿಂದು ಅಂತ ನಾವು ಕರಿತೀವಿ. ಉದಾಹರಣೆಗೆ ಮಂಜುಗಡ್ಡೆಯ ದ್ರವಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ನೋಡಿ, ಮಂಜುಗಡ್ಡೆಯ ದ್ರವಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್. ನೋಡಿ, ಮೊದಲು ನಾವು ಕಾಯಿಸಕ್ಕೆ ಶುರು ಮಾಡಿದ್ವಲ್ಲ ಆವಾಗ 0 ಡಿಗ್ರಿ ತೋರಿಸ್ತಿತ್ತು. ಅದು ಸಂಪೂರ್ಣವಾಗಿ ಘನರೂಪದಿಂದ ದ್ರವರೂಪಕ್ಕೆ ಬಂದರೂ ಕೂಡ ಇಷ್ಟೇ ತೋರಿಸ್ತಾ ಇತ್ತು ಅಲ್ವಾ, 0 ಡಿಗ್ರಿ ಸೆಲ್ಸಿಯಸ್. ಹಾಗಾದ್ರೆ ಉಳಿದ ಉಷ್ಣ ಎಲ್ಲೋ ಇತ್ತು ಅಂದಾಗ ನೋಡಿ, ಗೊತ್ತೇ ಇದೆ ನಮಗೆ ಕಣಗಳ ನಡುವೆ ಆಕರ್ಷಣ ಬಲ ಇರುತ್ತೆ ಅಂತ ಗೊತ್ತು. ಕಣಗಳ ನಡುವೆ ಆಕರ್ಷಣ ಬಲ ಇರುತ್ತೆ. ಈ ಆಕರ್ಷಣ ಬಲ
ಆಕರ್ಷಣಾ ಬಲವನ್ನು ಹೋಗಲಾಡಿಸೋದಕ್ಕೆ ಆ ಉಷ್ಣ ಖರ್ಚಾಗ್ತಿತ್ತು ಮಕ್ಕಳು. ಅದನ್ನೇ ನಾವು ದ್ರವನ ಗುಪ್ತೋಷ್ಣ ನೋಡಿ. 1 kg ಘನವನ್ನು ಅದರ 1 kg ಘನ ವಸ್ತುವನ್ನು ಅದರ ದ್ರವಣ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ದ್ರವರೂಪಕ್ಕೆ ತರಲು ಬೇಕಾಗುವಂತಹ ಉಷ್ಣವನ್ನ ದ್ರವನ ಗುಪ್ತೋಷ್ಣ ಅಂತ ಕರಿತೀವಿ. ಅದನ್ನ ದ್ರವನ ಗುಪ್ತೋಷ್ಣ ಅಂತ ಹೇಳ್ಬಿಟ್ಟು ಕರಿತೀವಿ. ಏನು ದ್ರವನ ಗುಪ್ತೋಷ್ಣ ಅಂದ್ರೆ ಏನು? ದ್ರವಣ ಗುಪ್ತೋಷ್ಣ ಅಂದ್ರೆ ಏನಪ್ಪಾ ಅಂದ್ರೆ 1 kg ಘನ ವಸ್ತುವನ್ನು ಅದರ ದ್ರವಣ ಬಿಂದುವಿನಲ್ಲಿ ಸಾಮಾನ್ಯ ವಾತಾವರಣದ ಒತ್ತಡದಲ್ಲಿ ಅದನ್ನು ದ್ರವರೂಪಕ್ಕೆ ತರಲು ಕೊಡುವಂತಹ ಉಷ್ಣವನ್ನ ದ್ರವಣ ಗುಪ್ತೋಷ್ಣ. ಇವೆರಡು ಅರ್ಥ ಆಯ್ತು. ದ್ರವಣ ಬಿಂದು ಅಂದ್ರೆ ಒಂದು ನಿರ್ದಿಷ್ಟ ತಾಪದಲ್ಲಿ ಘನವು ದ್ರವರೂಪಕ್ಕೆ ಬರುವುದನ್ನ ದ್ರವಣ ಬಿಂದು, ಅದರ ದ್ರವಣ ಬಿಂದು ಅಂತ ಕರಿತೀವಿ. ಮಂಜುಗಡ್ಡೆಯ ದ್ರವಣ ಬಿಂದು 0 ಡಿಗ್ರಿ ಸೆಲ್ಸಿಯಸ್, ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಅದೇ ರೀತಿ ದ್ರವಣ ಗುಪ್ತೋಷ್ಣ ಅಂದ್ರೆ ನೋಡಿ, ಎಲ್ಲೋ ಇದು ಉಷ್ಣ ಅಂದಾಗ ಆ ಕಣಗಳ ನಡುವೆ ಇರುವ ಆಕರ್ಷಣಾ ಬಲವನ್ನು ಕಡಿಮೆ ಮಾಡೋದಕ್ಕೆ ಅದು ಉಪಯೋಗ ಆಗ್ತಾ ಇತ್ತು. ಆ ಕಡಿಮೆ ಆದಾಗ ಆ ಕಣಗಳು ದೂರ ಚಲಿಸಿದ್ವು, ಅವಾಗ ಅದು ದ್ರವರೂಪಕ್ಕೆ ಬಂತು. ಅದಕ್ಕೆ ಅದು ಉಪಯೋಗ ಆಗ್ತಿತ್ತು. ಅದನ್ನ ದ್ರವಣ ಗುಪ್ತೋಷ್ಣ ಎಲ್ಲೂ ಕೂಡ ವೇಸ್ಟ್ ಆಗಲಿಲ್ಲ. ನೆಕ್ಸ್ಟ್ ಕುದಿ ಬಿಂದು ಅಂದ್ರೆ ಏನಪ್ಪಾ ಅಂದ್ರೆ ಯಾವ ನಿರ್ದಿಷ್ಟ ತಾಪದಲ್ಲಿ ದ್ರವವು ಅನಿಲ ಸ್ಥಿತಿಗೆ ಮರಳುತ್ತದೋ ಅದನ್ನು ಅದರ ಕುದಿ ಬಿಂದು ಅಂತ ಕರಿತೀವಿ. ಶುದ್ಧ ನೀರಿನ ಕುದಿ ಬಿಂದು 100 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಅರ್ಥ ಏನು ಅಂದಾಗ ನೀರು 100 ಡಿಗ್ರಿ ಸೆಲ್ಸಿಯಸ್ ತಾಪದಲ್ಲಿ ದ್ರವ ರೂಪದಿಂದ ಅನಿಲ ರೂಪಕ್ಕೆ ಮರಳುತ್ತೆ. ನೀರು 100 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ದ್ರವ ರೂಪದಿಂದ ಅನಿಲ ರೂಪಕ್ಕೆ ಮರಳುತ್ತೆ. ಅದನ್ನ ಅದರ ಕುದಿ ಬಿಂದು. ಅದೇ ಆವಿಕರಣ ಗುಪ್ತೋಷ್ಣ ನಾವು ಉಷ್ಣವನ್ನೇ ಜಾಸ್ತಿ ಮಾಡ್ತಾನೆ ಹೋದ್ವಿ. ಇಲ್ಲಿ ಅದು ತಾಪ 100 ಡಿಗ್ರಿ ಸೆಲ್ಸಿಯಸ್ ಬಂದು ನೀರು ಕುದಿಯುವಾಗ ಮತ್ತೆ ಉಷ್ಣ ಕೊಡ್ತಾನೆ ಇದ್ವಿ. ಆಗ 100 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಆಗಲೇ ಇಲ್ಲ. ಯಾಕೆ? ಅಲ್ಲಿ ಮತ್ತೆ ನೋಡಿ ಕಣಗಳ ನಡುವೆ ಇರುವ ಆಕರ್ಷಣಾ ಬಲವನ್ನು ಕಡಿಮೆ ಮಾಡೋದಕ್ಕೆ ಉಪಯೋಗ ಆಯಿತು. ದ್ರವದಿಂದ ಅನಿಲ ರೂಪಕ್ಕೆ ಆಗುವಾಗ ಆ ಒಂದು ಕಣಗಳ ನಡುವೆ ಇರುವ ಆಕರ್ಷಣಾ ಬಲವನ್ನು ಕಡಿಮೆ ಮಾಡೋಕ್ಕದು ಉಪಯೋಗ ಆಯಿತು. ಅದನ್ನ ಆವೀಕರಣ ಗುಪ್ತೋಷ್ಣ ಅಂತ ಕರಿತೀವಿ. ನೋಡಿ, ಇದು ಈ ದ್ರವ್ಯದ ಸ್ಥಿತಿಯನ್ನ ಬದಲಾವಣೆ ಮಾಡುವಾಗ ಘನದಿಂದ ದ್ರವದಿಂದ ಅನಿಲ ಈ ರೀತಿ ಮಾಡುವಾಗ ನಾವು ಈ ಒಂದು ಅಂಶಗಳು ನಡೀತವೆ. ದ್ರವಣ ಬಿಂದು, ದ್ರವಣ ಗುಪ್ತೋಷ್ಣ, ಕುದಿ ಬಿಂದು, ಆವೀಕರಣ ಗುಪ್ತೋಷ್ಣ, ಅದೆಲ್ಲ ಇವೆಲ್ಲ ಅರ್ಥ ಆಯ್ತು. ದ್ರವಣ ಬಿಂದು ಬೇರೆ, ಕುದಿ ಬಿಂದು ಬೇರೆ. ಎಲ್ಲಾ ದ್ರವ್ಯಗಳಿಗೂ ದ್ರವಣ ಬಿಂದು ಇದೆ, ಕುದಿ ಬಿಂದು ಇದೆ, ಆವೀಕರಣ ಗುಪ್ತೋಷ್ಣ ಇದೆ ಮತ್ತು ದ್ರವಣ ಗುಪ್ತೋಷ್ಣ ಇದೆ. ಈ ರೀತಿ ನಾವು ನೋಡಿದಾಗ ಈ ತಾಪ ಮತ್ತು ಒತ್ತಡದಿಂದ ದ್ರವ್ಯಗಳು ತಮ್ಮ ಸ್ಥಿತಿಯನ್ನ ಬದಲಾವಣೆ ಮಾಡಿಕೊಳ್ತವೆ ಎಂದು ಗೊತ್ತಾಯ್ತು. ಏನು ಘನ ದ್ರವ ಅನಿಲ, ಘನ ದ್ರವ ಅನಿಲ, ಘನ ದ್ರವ ಅನಿಲ. ಕಾಯಿಸುವಿಕೆ, ಘನವನ್ನು ಕಾಯಿಸಿದಾಗ ಏನಾಗುತ್ತೆ? ದ್ರವ ಆಗುತ್ತೆ. ದ್ರವವನ್ನು ಕಾಯಿಸಿದಾಗ ಏನಾಗುತ್ತೆ? ಅನಿಲ ಆಗುತ್ತೆ. ಅನಿಲವನ್ನು ತಂಪು ಮಾಡಿದಾಗ, ಅನಿಲವನ್ನ ತಂಪುಗೊಳಿಸಿದಾಗ ದ್ರವ ಆಗುತ್ತೆ. ದ್ರವವನ್ನು ತಂಪುಗೊಳಿಸಿದಾಗ ಮತ್ತೆ ಘನ ಆಗುತ್ತೆ. ಇದು ಈಗ ನಡೀತಾ ಇರುವಂಥದ್ದು. ಹೀಗೆ ದ್ರವ್ಯದ ನೋಡಿ, ಘನ ಇದ್ದು ದ್ರವ ಆಗಬೇಕಾದ್ರೆ ಕಾಯಿಸಬೇಕು, ದ್ರವದಿಂದ ಅನಿಲ ಆಗಬೇಕಾದ್ರೆ ಕಾಯಿಸಬೇಕು, ಅನಿಲವನ್ನ ಮತ್ತೆ ದ್ರವ ಆಗಬೇಕಾದ್ರೆ ಅದನ್ನು ತಂಪು ಮಾಡಬೇಕು. ಅನಿಲವನ್ನು ಉದಾಹರಣೆ ಗೊತ್ತಿದೆ ನಿಮಗೆ, ಬಿಸಿ ತಿಂಡಿ ತಂದಾಗ ಬಾಕ್ಸ್ನ ಓಪನ್ ಮಾಡಿದಾಗ ಅದರ ಮುಚ್ಚಳ ಕೆಳಭಾಗದಲ್ಲಿ ಕೂತ್ಕೊಂಡಿದ್ದವಲ್ಲ ದ್ರವ, ಮತ್ತೆ ದ್ರವವನ್ನು ತಂಪು ಮಾಡಿದಾಗ ಮತ್ತೆ ಮಂಜುಗಡ್ಡೆ ಆಗುತ್ತೆ. ಹೀಗೆ ನಾವು ಘನವನ್ನ ದ್ರವ ಮಾಡ್ಬೋದು, ದ್ರವವನ್ನ ಅನಿಲ ಸ್ಥಿತಿಗೆ ತರಬಹುದು, ಅನಿಲವನ್ನ ತಂಪು ಮಾಡಿದಾಗ ದ್ರವಕ್ಕೆ ತರಬಹುದು, ದ್ರವವನ್ನು ತಂಪು ಮಾಡಿದಾಗ ಘನ ಸ್ಥಿತಿಗೆ ತರಬಹುದು ನಾವು. ಈ ರೀತಿ ನಾವು ದ್ರವ್ಯವನ್ನ ಒಂದು ಸ್ಥಿತಿಯಿಂದ ಮತ್ತೊಂದು ಸ್ಥಿತಿಗೆ ಬದಲಾವಣೆ ಮಾಡಬಹುದು. ಅದಕ್ಕೆ ಕಾರಣ ತಾಪ ಮತ್ತು ಒತ್ತಡವೇ ಕಾರಣ ಅಂತ ನಮಗೆ ಗೊತ್ತಾಗುತ್ತೆ.
ಈಗ ಇನ್ನೊಂದಿದೆ, ಏನು? ಉತ್ಪತನ. ಉತ್ಪತನ ಏನು? ಉತ್ಪತನ ಕ್ರಿಯೆ ನೀವೆಲ್ಲ ಕರ್ಪೂರ ಉರಿಯೋದನ್ನ ನೋಡಿರ್ತೀವಿ. ಕರ್ಪೂರವನ್ನು ಹಚ್ಚಿದಾಗ ಅದು ದ್ರವ ರೂಪಕ್ಕೆ ಬರಲ್ಲ, ನೇರವಾಗಿ ಅನಿಲ ರೂಪಕ್ಕೆ ಬರುತ್ತೆ. ಕರ್ಪೂರ ಘನ. ಕರ್ಪೂರ ಘನ. ಕರ್ಪೂರ ಘನ ಆಯಿತು. ಆ ಘನ ಇದ್ದು ನೇರವಾಗಿ ಅನಿಲ ರೂಪಕ್ಕೆ ಬರುತ್ತೆ. ಕರ್ಪೂರ ಘನ ಇತ್ತು, ನೇರವಾಗಿ ಅನಿಲ ರೂಪಕ್ಕೆ ಬರುತ್ತೆ. ಈ ಕ್ರಿಯೆಯನ್ನು ನಾವು ಉತ್ಪತನ ಕ್ರಿಯೆ ಅಂತ ಕರಿತೀವಿ. ನೋಡಿ, ಈಗೂ ಕೂಡ ಆಗುತ್ತೆ ಕೆಲವು ವಸ್ತುಗಳಲ್ಲಿ. ಕರ್ಪೂರ ಆಗಿರ್ಬೋದು, ಅಮೋನಿಯಂ ಕ್ಲೋರೈಡ್, ಅಮೋನಿಯಂ ಕ್ಲೋರೈಡ್. ನೋಡಿ, ಕರ್ಪೂರ ಘನ ಇದ್ದಿದ್ದು ಅನಿಲ ಆಗುತ್ತೆ, ನೇರವಾಗಿ ಘನದಿಂದ ಅನಿಲ ಸ್ಥಿತಿಗೆ ಮರಳುವಂತ ಕ್ರಿಯೆಯನ್ನ ಉತ್ಪತನ ಕ್ರಿಯೆ. ಉದಾಹರಣೆ ಕರ್ಪೂರ ಉರಿಸುವುದು, ಅಮೋನಿಯಂ ಕ್ಲೋರೈಡ್ ಅನ್ನು ಉರಿಸುವುದಾಗ ಈ ರೀತಿ ಘನ ರೂಪದಿಂದ ಅನಿಲ ರೂಪಕ್ಕೆ ನೇರವಾಗಿ, ನೋಡಿ, ದ್ರವಕ್ಕೆ ಬರುವುದಿಲ್ಲ, ದ್ರವಕ್ಕೆ ಬದಲಾಗಿ ನೇರವಾಗಿ ಅನಿಲ ರೂಪಕ್ಕೆ ಬರುತ್ತೆ. ಇದನ್ನ ನಾವು ಉತ್ಪತನ ಕ್ರಿಯೆ ಎಂದು ಕರಿತೀವಿ. ನೋಡಿ, ಗೊತ್ತಾಯ್ತು ನಮ್ಗೆ ಉತ್ಪತನ ಕ್ರಿಯೆ ಎಂದು ಗೊತ್ತಾಯ್ತು ನಮಗೆ. ಕೆಲವು ವಸ್ತುಗಳು ಘನ ರೂಪದಿಂದ ನೇರವಾಗಿ ಅನಿಲ ರೂಪಕ್ಕೆ ಮರಳುತ್ತವೆ ಅನ್ನೋದು ಕೂಡ ನಮಗೆ ಗೊತ್ತಾಯ್ತು ಮಕ್ಕಳೇ. ಈಗ ನೆಕ್ಸ್ಟ್ ಆವೀಕರಣ. ಆವೀಕರಣ, ಆವಿಯಾಗುವುದು. ಏನು ಆವಿಕರಣ ಅಂದ್ರೆ ಏನು? ನೀರು ಆವಿಯಾಗುವುದು, ನೀರಿನ ಮೇಲ್ಮೈ ಆವಿಯಾಗುವುದು. ಇದನ್ನ ನಾವು ಆವೀಕರಣ ಅಂತ ನಾವು ಕರಿತೀವಿ. ಅಥವಾ ದ್ರವಗಳ ಮೇಲ್ಮೈ ಆವಿಯಾಗುವುದು. ನಾವೆಲ್ಲ ಸಾಮಾನ್ಯವಾಗಿ ನೋಡಿರುವಂಥದ್ದು ಯಾವುದು? ಸಾಮಾನ್ಯವಾಗಿ ನೋಡುವಂಥದ್ದು ನೀರು. ನೀರು ಆವಿಯಾಗುವುದು ಅಂದ್ರೆ ಏನು ಅಂದಾಗ, ಕೆಲವು ಅಂಶಗಳಿಂದ ನೀರಿನ ಮೇಲ್ಮೈ ಆವಿಯಾಗುತ್ತೆ. ಈ ಮಳೆಗಾಲದಲ್ಲಿ ಮಳೆ ಬಂದು ನೀರು ಅಲ್ಲೆಲ್ಲಿ ನಿಂತಿರುತ್ತೆ. ಸ್ವಲ್ಪ ಬಿಸಿಲು ಬಿದ್ದ ತಕ್ಷಣ ಆ ನೀರೆಲ್ಲ ಮಾಯ ಆಗಿರುತ್ತೆ. ಅದು ಮಾಯ ಆಗಿರುತ್ತಾ? ಇಲ್ಲ ಅಲ್ವಾ? ನಮಗೆಲ್ಲ ಗೊತ್ತೇ ಇದೆ, ದ್ರವ್ಯವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ ಅಂತ ಗೊತ್ತಿದೆ. ಏನು ಹಾಗಾದ್ರೆ ದ್ರವ್ಯವನ್ನು ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶಗೊಳಿಸಲು ಸಾಧ್ಯವಿಲ್ಲ ಅಂದರೆ ಇಲ್ಲದ ನೀರು ಮಾಯವಾಯಿತಾ? ಇಲ್ಲ, ಅದು ಆವಿಯಾಯಿತು. ಈ ಬಟ್ಟೆನ ಒಣಗಕ್ಕೆ ಹಾಕ್ತೀವಿ ಅಲ್ವಾ, ಒಣಗುತ್ತೆ. ನೆಲ ವರ್ಷ ಆದಮೇಲೆ ನೆಲ ಒಣಗುತ್ತೆ ಅಲ್ವಾ. ನೋಡಿ, ಈ ರೀತಿ ಅದನ್ನು ನಾವು ಆವೀಕರಣ ಅಂತ ನಾವು ಕರಿತೀವಿ. ನೀರಿನ ಮೇಲ್ಮೈ ಆವಿಯಾಗುವುದೇ ಆವೀಕರಣ. ಈ ಆವೀಕರಣದ ಈ ಒಂದು ಕ್ರಿಯೆಗೆ ಪ್ರಭಾವ ಬೀರುವಂತಹ ಅಂಶಗಳೇನು ಅಂದಾಗ, ಆವೀಕರಣಕ್ಕೆ ಪ್ರಭಾವ ಬೀರುವ ಅಂಶಗಳು ಒಂದು ಅವರ ಮೇಲ್ಮೈ ವಿಸ್ತೀರ್ಣ. ಮೇಲ್ಮೈ ವಿಸ್ತೀರ್ಣ. ಎರಡು, ಬೀಸುವ ಗಾಳಿ. ಮೂರು, ನೋಡಿ, ಈ ಆವೀಕರಣದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು ಮೇಲ್ಮೈ ವಿಸ್ತೀರ್ಣ, ಬೀಸುವ ಗಾಳಿ, ಆರ್ದ್ರತೆ, ಸೂರ್ಯನ ಶಾಖ ಅಥವಾ ತಾಪ. ನೋಡಿ, ಉದಾಹರಣೆಗೆ ನೀವು ಒಂದು ತಟ್ಟೆ ಇನ್ನೊಂದು ಲೋಟದಲ್ಲಿ ನೀರು ತಗೊಂಡು ನಾವು ಬಿಸಿಲಲ್ಲಿ ಇಟ್ಟರೆ ಯಾವುದು ಬೇಗ ಆವೀಕರಣ ಆಗುತ್ತೆ ನೋಡಿ. ಅದರಲ್ಲಿ ಬೇಗ ಆವೀಕರಣ ಆಗೋದು ಯಾವುದು? ತಟ್ಟೆಯಲ್ಲಿರುವಂತಹ ನೀರು. ನೋಡಿ, ಯಾಕೆ? ಮೇಲ್ಮೈ ವಿಸ್ತೀರ್ಣ ಜಾಸ್ತಿ. ಎಲ್ಲಿ ಮೇಲ್ಮೈ ವಿಸ್ತೀರ್ಣ ಜಾಸ್ತಿ ಇರುತ್ತೋ ಅಲ್ಲಿ ಬೇಗ ನೀರು ಆವಿಯಾಗುತ್ತೆ. ಉದಾಹರಣೆ ಕೆರೆಯ ನೀರು, ನದಿಯ ನೀರು, ಈ ನೀರು ಬೇಗ ಸೂರ್ಯನ ಶಾಖಕ್ಕೆ ಆವಿಯಾಗುತ್ತೆ. ಮೇಲ್ಮೈ ವಿಸ್ತೀರ್ಣವನ್ನು ಅವಲಂಬಿಸಿದ ಆವೀಕರಣ. ಮೇಲ್ಮೈ ವಿಸ್ತೀರ್ಣ ನೋಡಿ ಮಕ್ಕಳೇ, ಮೇಲ್ಮೈ ವಿಸ್ತೀರ್ಣ ಹೆಚ್ಚಿದಂತೆ ಆವೀಕರಣವು ಹೆಚ್ಚುತ್ತದೆ. ಅದೇ ರೀತಿ ಬೀಸುವ ಗಾಳಿ ಜೋರಾಗಿ ಬೀಸಿದ್ರು ಕೂಡ ನೀರಿನ ಆವೀಕರಣ ಹೆಚ್ಚಾಗ್ತಾ ಹೋಗುತ್ತೆ. ಆದ್ರತೆ, ನೋಡಿ, ವಾತಾವರಣದಲ್ಲಿ ತೇವಾಂಶ ಕಡಿಮೆ ಆದರೂ ಕೂಡ ಆವೀಕರಣ ಹೆಚ್ಚಾಗುತ್ತೆ. ಸೂರ್ಯನ ಶಾಖ ಅಥವಾ ತಾಪ ಹೆಚ್ಚಿದಂತೆ ಆವೀಕರಣವು ಕೂಡ ಹೆಚ್ಚುತ್ತದೆ. ಇದು ಆವೀಕರಣ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳು. ಮೇಲ್ಮೈ ವಿಸ್ತೀರ್ಣ, ಬೀಸುವ ಗಾಳಿ, ಆರ್ದ್ರತೆ ಮತ್ತು ಸೂರ್ಯನ ಶಾಖ ಅಥವಾ ತಾಪ. ಇದನ್ನು ನಾವು ಬಾಷ್ಪೀಕರಣ ಅಥವಾ ಆವೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಆವೀಕರಣದಿಂದ ತಂಪಾಗೋದಕ್ಕೆ ಕಾರಣ ಏನು? ಆವೀಕರಣವು ತಂಪಾಗುವಿಕೆಗೆ ಹೇಗೆ ಕಾರಣವಾಗಿದೆ? ಉದಾಹರಣೆಗೆ ನಾವು ನಮ್ಮ ಅಂಗೈ ಮೇಲೆ
ಒಂದು ಹನಿ ಸ್ಪಿರಿಟನ್ನು ಹಾಕೊಂಡಾಗ ಆ ಭಾಗ ತಂಪಾಗುತ್ತೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಆ ಒಂದು ನಮ್ಮ ದೇಹದ ಉಷ್ಣಕ್ಕೆ ಆ ಸ್ಪಿರಿಟ್ಟು ಆವಿಯಾಗುತ್ತೆ. ನಮ್ಮ ದೇಹದ ಉಷ್ಣಕ್ಕೆ ಸ್ಪಿರಿಟ್ಟು ಆವಿಯಾಗುತ್ತೆ. ಹಾಗಾಗಿ ನಮ್ಮ ಅಂಗೈ ಮೇಲೆ ಒಂದು ಹನಿ ಸ್ಪಿರಿಟನ್ನು ಹಾಕೊಂಡಾಗ ಅದು ಆವಿಯಾಗುತ್ತೆ, ಆ ಭಾಗ ತಂಪಾಗಿಸುತ್ತೆ. ಯಾಕಂದರೆ ಅದು ನಮ್ಮ ದೇಹದ ಉಷ್ಣಕ್ಕೆ ಆವಿಯಾಗುತ್ತೆ. ನೀವು ಪೆಟ್ರೋಲ್ ಹಾಕ್ರಿ ಅಥವಾ ಸ್ಪಿರಿಟ್ ಹಾಕ್ರಿ ಯಾವುದೇ ಕೂಡ ಅದೇ ರೀತಿ ಆಗುವಂಥದ್ದು, ಆ ಭಾಗ ತಂಪಾಗೋದಕ್ಕೆ ಕಾರಣ ಆಗುತ್ತೆ. ಅದೇ ರೀತಿ ನಾವು ಬೇಸಿಗೆ ಕಾಲದಲ್ಲಿ ಹತ್ತಿ ಬಟ್ಟೆಗಳನ್ನು ಏಕೆ ಧರಿಸಬೇಕು ಮಕ್ಕಳು? ಇದು ಒಂದು ಕಾರಣ. ನಾವು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಯಾಕೆ ಧರಿಸಬೇಕು? ಬೇಸಿಗೆಯಲ್ಲಿ ತುಂಬ ಸೆಕೆ ಇರುತ್ತೆ, ಗೊತ್ತೇ ಇದೆ. ಬೆವರು ಜಾಸ್ತಿ, ಉಷ್ಣ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದ ತಾಪ ಹೆಚ್ಚುತ್ತೆ. ವಾತಾವರಣದ ಉಷ್ಣ ಜಾಸ್ತಿ ಇರೋದ್ರಿಂದ ನಮ್ಮ ದೇಹದ ತಾಪ ಹೆಚ್ಚುತ್ತೆ. ನಮ್ಮ ದೇಹದ ತಾಪ ಹೆಚ್ಚಾಗೋದ್ರಿಂದ ಬೆವರು ಉತ್ಪತ್ತಿ ಆಗುತ್ತೆ. ಯಾಕೆ? ಉಷ್ಣವನ್ನು ಹೊರ ಹಾಕೋದಿಕ್ಕೆ. ಆವಾಗ ನಾವು ಬೆವರ್ತೀವಿ. ಬೆವರೋದ್ರಿಂದ ಏನು ನಾವು ಹತ್ತಿ ಬಟ್ಟೆಗಳನ್ನು ಧರಿಸೋದ್ರಿಂದ ಆ ಬೆವರನ್ನು ಅದು ಹೀರ್ಕೊಳ್ಳುತ್ತೆ. ಒಂದು ಬೆವರನ್ನು ಅದು ಸುಲಭವಾಗಿ ಹತ್ತಿ ಬಟ್ಟೆಗಳು ಹೀರ್ಕೊಳ್ಳುತ್ತೆ. ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸೋದ್ರಿಂದ ಅದು ಹತ್ತಿ ಬಟ್ಟೆಗಳು ಉಷ್ಣವನ್ನು ಹೀರಿಕೊಳ್ಳೋದು ಕಮ್ಮಿ. ವಾತಾವರಣದಿಂದ ಹತ್ತಿ ಬಟ್ಟೆಗಳು ಉಷ್ಣವನ್ನು ಹೀರಿಕೊಳ್ಳೋದು ಕಡಿಮೆ. ಹಾಗಾಗಿ ನಾವು ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನೇ ಧರಿಸಬೇಕು. ಅದೇ ರೀತಿ ನೀವು ಒಂದು ತಂಪಾದ ಒಂದು ಜ್ಯೂಸನ್ನು ನೀವು ಒಂದು ಗಾಜಿನ ಲೋಟದಲ್ಲಿ ಹಾಕಿ ಇಟ್ಟಾಗ ಅದಕ್ಕೊಂದು ತುಂಡು ಐಸ್ ಪೀಸನ್ನು ಹಾಕಿದಾಗ ಅದರ ಮೇಲ್ಭಾಗದಲ್ಲಿ ಸುತ್ತಲೂ ನೀರಿನ ಹನಿಗಳು ಮೂಡ್ತವೆ ಅಲ್ವಾ? ಅದಕ್ಕೆ ಕಾರಣ ಇಷ್ಟೇ. ಅದು ಆ ಸುತ್ತಲಿನ ಒಂದು ಉಷ್ಣವನ್ನು ಅದು ಘನದಿಂದ ದ್ರವಕ್ಕೆ ಬರೋಕ್ಕೆ ಅದು ಆ ನೀರಿನಲ್ಲಿರುವ ಉಷ್ಣವನ್ನು, ಅದನ್ನ ಸುತ್ತಲಿನ ಉಷ್ಣವನ್ನು ಅದು ಬಳಸ್ಕೊಂಡಿರುತ್ತೆ. ಆವಾಗ ಅದು ಹನಿಗಳಾಗಿ ಮೂಡ್ತದೆ. ಅದೇ ರೀತಿ ಈ ಬೇಸಿಗೆಯಲ್ಲಿ ಮಡಿಕೆಯಲ್ಲಿಟ್ಟ ನೀರು ತಂಪಾಗುತ್ತೆ, ಗೊತ್ತಿದೆ. ಬೇಸಿಗೆಯಲ್ಲಿ ಮಡಿಕೆಯಲ್ಲಿಟ್ಟಂತಹ ನೀರು ತಂಪಾಗುತ್ತೆ. ಅದಕ್ಕೆ ಕಾರಣ ಏನು ಅಂದಾಗ ಆ ಮಡಿಕೆಯಲ್ಲಿ ಸಣ್ಣ ಸಣ್ಣ ರಂಧ್ರಗಳಿವೆ. ಆ ರಂಧ್ರಗಳ ಮೂಲಕ ನೀರು ಏನಾಗುತ್ತೆ, ಆವಿಯಾಗಿ ಹೋಗೋದಕ್ಕೆ ಆ ಮಡಿಕೆಯಲ್ಲಿನ ಉಷ್ಣವನ್ನೇ ಅದು ಬಳಸ್ಕೊಳ್ಳೋದ್ರಿಂದ ಆ ಮಡಿಕೆಯಲ್ಲಿಟ್ಟ ನೀರು ತಂಪಾಗುತ್ತೆ. ಹಾಗಾಗಿ ಮಣ್ಣಿನ ಮಡಿಕೆಯಲ್ಲಿಟ್ಟ ನೀರು ತಂಪಾಗೋದಕ್ಕೆ ಇದೇ ಕಾರಣ ನೋಡಿ. ಅದು ಅಲ್ಲಿನ ಉಷ್ಣವನ್ನು ಬಳಸ್ಕೊಳ್ಳೋದ್ರಿಂದ ಇದು ಕಾರಣವಾಗುತ್ತೆ ಮಕ್ಕಳೇ. ಇಲ್ಲಿವರೆಗೆ ನಾವು ಈ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳಲ್ಲಿ ದ್ರವ್ಯ ಅಂದರೆ ಏನು, ದ್ರವ್ಯದ 3 ಸ್ಥಿತಿಗಳು ಯಾವುದು, ದ್ರವ್ಯದ ಗುಣಲಕ್ಷಣಗಳು, ಭೌತ ಗುಣಲಕ್ಷಣಗಳು ಯಾವುವು, ಅದೇ ರೀತಿ ಘನ, ದ್ರವ, ಅನಿಲದ ಗುಣಲಕ್ಷಣಗಳೇನು, ಅವುಗಳಿಗಿರುವಂತಹ ಹೋಲಿಕೆಗಳೇನು, ಅದೇ ರೀತಿ ದ್ರವ್ಯದ ಸ್ಥಿತಿಗಳನ್ನು ಬದಲಾಯಿಸಬಹುದೇ ಅದನ್ನು ನೋಡಿದ್ವಿ ನಾವು. ಆಮೇಲೆ ತಾಪ ಮತ್ತು ಒತ್ತಡ ಕಾರಣ ಅಂತ ನಾವು ನೋಡಿದ್ವಿ. ಆಮೇಲೆ ದ್ರವನ ಬಿಂದು, ದ್ರವನ ಗುಪ್ತೋಷ್ಣ, ಆವೀಕರಣ, ಬಾಷ್ಪೀಕರಣ, ಆಮೇಲೆ ಕುದಿಬಿಂದು, ಆವೀಕರಣ ಗುಪ್ತೋಷ್ಣ ನೋಡಿದ್ವಿ. ಆಮೇಲೆ ಉತ್ಪತ್ತನ ಕ್ರಿಯೆಯನ್ನು ನಾವು ತಿಳ್ಕೊಂಡ್ವಿ ಮಕ್ಕಳೇ. ಅದೇ ರೀತಿ ನಾವು ಬಾಷ್ಪೀಕರಣ ಎಂದರೇನು, ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವಂಥ ಅಂಶಗಳೇನು, ಅದೇ ರೀತಿ ನಾವು ಈ ನಮ್ಮ ಅಂಗೈ ಮೇಲೆ ಸ್ಪಿರಿಟ್ ಹಾಕೊಂಡಾಗ ಆವಾಗ ಯಾಕೆ ತಂಪಾಗುತ್ತೆ, ಆಮೇಲೆ ನಾವು ಬೇಸಿಗೆಯಲ್ಲಿ ಯಾಕೆ ಹತ್ತಿ ಬಟ್ಟೆಗಳನ್ನೇ ಉಪಯೋಗಿಸಬೇಕು ಅಂತ ನಾವು ತಿಳ್ಕೊಂಡಿದ್ವಿ. ಇವತ್ತು ನಾವೇನು ತಿಳ್ಕೊಂಡ್ವಿ ಅಂತ ನಿಮಗೆ ಗೊತ್ತಿದೆ. ನಿಮಗೆ ಅನಿಲದ ಗುಣಲಕ್ಷಣಗಳನ್ನು ನಾವು ತಿಳ್ಕೊಂಡ್ವಿ. ಅನಿಲದ ಕಣಗಳು ಸ್ವತಂತ್ರವಾಗಿ ಓಡಾಡ್ಕೊಂಡಿರ್ತವೆ. ಅವುಗಳ ನಡುವೆ ಆಕರ್ಷಣಾ ಬಲ ಕಡಿಮೆ ಇರುತ್ತೆ, ಅವುಗಳ ಸಂಕೋಚನೆ ಜಾಸ್ತಿ ಇರುತ್ತೆ. ಅದೇ ರೀತಿ ಅವುಗಳಿಗೆ ನಿರ್ದಿಷ್ಟ ಆಕಾರವಿಲ್ಲ, ನಿರ್ದಿಷ್ಟ ಗಾತ್ರವಿದೆ ಅಂತ ನಾವು ತಿಳ್ಕೊಂಡ್ವಿ. ಇವು ಕೂಡ ಸಂಗ್ರಾಹಕದ ಆಕಾರವನ್ನೇ ಹೋಲ್ತವೆ ಅಂತ ಕೂಡ ನಾವು ತಿಳ್ಕೊಂಡ್ವಿ ಮಕ್ಕಳು. ಆಮೇಲೆ ಅದಾದಮೇಲೆ ಈ ದ್ರವ್ಯವನ್ನು ನಾವು ತಾಪ ಮತ್ತು ಒತ್ತಡ ಕೊಟ್ಟಾಗ ಅವು ತಮ್ಮ ಸ್ಥಿತಿಯನ್ನು ಬದಲಾವಣೆ ಮಾಡಿಕೊಳ್ತವೆ. ದ್ರವನ ಬಿಂದು ಎಂದರೇನು ಅಂತ ತಿಳ್ಕೊಂಡು, ಒಂದು ನಿರ್ದಿಷ್ಟ ತಾಪದಲ್ಲಿ ಘನವು ದ್ರವರೂಪಕ್ಕೆ ಬರುವುದನ್ನು ಅದರ ದ್ರವನ ಬಿಂದು ಅಂತ ಹೇಳ್ಬಿಟ್ಟು ಕರಿತೀವಿ ಮಕ್ಕಳೇ. ಅದೇ ರೀತಿ ದ್ರವನ ಗುಪ್ತೋಷ್ಣ, 1 kg ಘನ ವಸ್ತುವನ್ನು ಅದರ ದ್ರವನ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ಅದನ್ನು ದ್ರವರೂಪಕ್ಕೆ ತರಲು ಕೊಡುವಂತಹ ಒಂದು ಉಷ್ಣವನ್ನು ನಾವು ದ್ರವನ ಗುಪ್ತೋಷ್ಣ ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ಕುದಿ ಬಿಂದು ಎಂದರೇನು ಅಂತ ತಿಳ್ಕೊಂಡ್ವಿ.
ಕುದಿ ಬಿಂದು ಅಂದರೆ ಒಂದು ನಿರ್ದಿಷ್ಟ ತಾಪದಲ್ಲಿ ದ್ರವವು ಅನಿಲ ಸ್ಥಿತಿಗೆ ಬರುವುದನ್ನು ನಾವು ಅದರ ಕುದಿ ಬಿಂದು ಅಂತ ಹೇಳ್ಬಿಟ್ಟು ಕರಿತೀವಿ. ಆಮೇಲೆ ನೀರಿನ ಕುದಿ ಬಿಂದು ಎಷ್ಟು? 100 ಡಿಗ್ರಿ ಸೆಲ್ಸಿಯಸ್. ಇದರ ಅರ್ಥವೇನು? ನೀರು 100 ಡಿಗ್ರಿ ಸೆಲ್ಸಿಯಸ್ನಲ್ಲಿ ದ್ರವ ರೂಪದಿಂದ ಅನಿಲ ರೂಪಕ್ಕೆ ಬರುತ್ತೆ ಅಂತ ಹೇಳಿ. ಆಮೇಲೆ ಆವೀಕರಣ ಗುಪ್ತೋಷ್ಣ ಅಂತ ತಿಳ್ಕೊಂಡ್ವಿ ನಾವು. ಆವೀಕರಣ ಗುಪ್ತೋಷ್ಣ ಅಂದರೆ 1 kg ದ್ರವ ವಸ್ತುವನ್ನು ಅದರ ಕುದಿ ಬಿಂದುವಿನಲ್ಲಿ ವಾತಾವರಣದ ಒತ್ತಡದಲ್ಲಿ ಅದನ್ನು ಅನಿಲ ರೂಪಕ್ಕೆ ತರಲು ಕೊಡುವ ಉಷ್ಣವೇ ಅದರ ಆವೀಕರಣ ಗುಪ್ತೋಷ್ಣ. ಆಮೇಲೆ ಬಾಷ್ಪೀಕರಣ ಎಂದರೆ ನೀರು ಆವಿಯಾಗುವುದನ್ನು ನಾವು ಬಾಷ್ಪೀಕರಣ ಅಂತ ಕರಿತೀವಿ. ಬಾಷ್ಪೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಅದರ ಮೇಲ್ಮೈ ವಿಸ್ತೀರ್ಣ ಕಾರಣ, ಆರ್ದ್ರತೆ ಕಡಿಮೆ ಆಗುವುದು, ಗಾಳಿ ಬೀಸುವುದು, ಸೂರ್ಯನ ಶಾಖ ಹೆಚ್ಚಾಗುವುದು, ಇವೆಲ್ಲವೂ ಪ್ರಭಾವ ಬೀರುತ್ತೆ ಅಂತ ನಾವು ತಿಳ್ಕೊಂಡ್ವಿ. ಅದೇ ರೀತಿ ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಏಕೆ ಧರಿಸಬೇಕು ಅಂತಲೂ ಕೂಡ ನಾವು ತಿಳ್ಕೊಂಡ್ವಿ. ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಧರಿಸೋದ್ರಿಂದ ಅದು ಬೆವರನ್ನು ಹೀರಿಕೊಳ್ಳುತ್ತದೆ. ಅಷ್ಟೇ ಅಲ್ಲದೆ ಹತ್ತಿ ಬಟ್ಟೆಗಳು ಉಷ್ಣವನ್ನು ಹೀರಿಕೊಳ್ಳುವುದಿಲ್ಲ, ಹೀಗಾಗಿ ನಮಗೆ ಸೆಕೆನೂ ಕೂಡ ಕಡಿಮೆ ಆಗುತ್ತೆ. ಆಮೇಲೆ ಬೇಸಿಗೆಯಲ್ಲಿ ಮಡಿಕೆಯಲ್ಲಿಟ್ಟ ನೀರು ತಂಪಾಗಲು ಕಾರಣವೇನು ಅಂತ ತಿಳ್ಕೊಂಡ್ವಿ. ಬೇಸಿಗೆಯಲ್ಲಿ ಮಡಿಕೆಯಲ್ಲಿನ ನೀರು ತಂಪಾಗಲು ಕಾರಣ ಗೊತ್ತೇ ಇದೆ ನಿಮಗೆ. ಅದು ಆವಿ ಆಗಕ್ಕೆ ಮಡಿಕೆಯಲ್ಲಿನ ನೀರಿನ ಉಷ್ಣವನ್ನು ಬಳಸಿಕೊಳ್ಳುತ್ತೆ ಅಂತ ಹೇಳ್ಬಿಟ್ಟು. ಮಡಿಕೆಯಲ್ಲಿರುವ ನೀರು ಆ ಒಂದು ಆವಿಯಾಗುತ್ತಿಗೆ ಅದರ ಉಷ್ಣವನ್ನೇ ಬಳಸಿಕೊಳ್ಳುತ್ತೆ. ಹಾಗಾಗಿ ಮಡಿಕೆಯಲ್ಲಿಟ್ಟ ನೀರು ತಂಪಾಗಿರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಇಷ್ಟು ಇವತ್ತಿನ ಇದರಲ್ಲಿ ತಿಳ್ಕೊಂಡು, ಇವತ್ತು ನಾವು ಈ ದ್ರವ್ಯ, ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅನ್ನೋದು ಪಾಠ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡು, ಗೃಹಪಾಠ ಮಕ್ಕಳೇ, ಗೃಹಪಾಠ ಏನು? ಗೃಹಪಾಠದ ಪ್ರಶ್ನೆಗಳು. ಒಂದು, ದ್ರವಣ ಬಿಂದು ಮತ್ತು ಕುದಿ ಬಿಂದು ಎಂದರೇನು? ನೀರಿನ ಕುದಿ ಬಿಂದು 100 ಡಿಗ್ರಿ ಸೆಲ್ಸಿಯಸ್, ಇದರ ಅರ್ಥವೇನು? ಇದರ ಅರ್ಥವೇನು? ಅದೇ ರೀತಿ ಬಾಷ್ಪೀಕರಣ ಎಂದರೇನು? ಅದರ ಮೇಲೆ ಪ್ರಭಾವ ಬೀರುವ ಅಂಶಗಳೇನು? ಬೇಸಿಗೆಯಲ್ಲಿ ಹತ್ತಿ ಬಟ್ಟೆಗಳನ್ನು ಹೇಗೆ ಧರಿಸಬೇಕು? ಹೀಗೆ ಧರಿಸಬೇಕು. ಇಷ್ಟು ಗೃಹಪಾಠದ ಪ್ರಶ್ನೆಗಳು ಮಕ್ಕಳೇ. ಇಲ್ಲಿವರೆಗೆ ನಾವು ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಅನ್ನೋ ಒಂದು ಪಾಠದ ಬಗ್ಗೆ ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ. ಅದೇ ರೀತಿ ಮುಂದಿನ ಪಾಠವನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ಳೋಣ. ನಮಸ್ಕಾರ.